ನಮಸ್ಕಾರ ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ಎಂದಿನಿಂದ ಮಳವಳ್ಳಿಯಲ್ಲಿ ಶಿವಯೋಗಿಗಳ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಮುರ್ಮು ಭಾಗಿ. ಗಣ್ಯರ ಆಗಮನ ಹಿನ್ನೆಲೆ ಬಿಗಿ ಭದ್ರತೆ. ಎಚ್ಡಿಕೆಗೆ 66ನೇ ಜನ್ಮದಿನದ ಸಂಭ್ರಮ. ಮೋದಿ ಎಚ್ಡಿಡಿಯಿಂದ ವಿಶೇಷ ಶುಭಾಶಯ. ಪ್ರಧಾನಿ ಪಿತೃವಾತ್ಸಲ್ಯಕ್ಕೆ ಎಚ್ಡಿಕೆ ಭಾವುಕ. ರಸ್ತೆ ಚರಂಡಿ ಬೇಡವಾದರೆ ತುಮಕೂರಿನವರೆಗೂ ಮೆಟ್ರೋ ಯಾಕೆ ಬೇಕು? ಅಭಿವೃದ್ಧಿ ಅಂದರೆ ಗೃಹಲಕ್ಷ್ಮಿ ಹಣ ಅಕೌಂಟಿಗೆ ಹಾಕುವುದಲ್ಲ. ಪರಂ ವಿರುದ್ಧ ಆರ್ ಅಶೋಕ್ ಟ್ವಿಟರ್ ಮೂಲಕ ವಾಗ್ದಾಳಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮಳವಳ್ಳಿಯಲ್ಲಿ ನಡೆಯಲಿರುವ ಶಿವರಾತ್ರೀಶ್ವರ ಶಿವಯೋಗಿಗಳ 1066ನೇ ಜಯಂತಿ ಮಹೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಮುಂಭಾಗದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮವು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯಲಿದ್ದು, ಜಯಂತಿ ಮಹೋತ್ಸವವು ಇಂದಿನಿಂದ ಡಿಸೆಂಬರ್ 22ರವರೆಗೆ ಒಟ್ಟು 7 ದಿನಗಳ ಕಾಲ ಬೃಹತ್ ಸಮಾರಂಭವಾಗಿ ಆಯೋಜಿಸಲಾಗಿದೆ ಎಂದು ರಾಷ್ಟ್ರಪತಿಗಳ ಆಗಮನ ಹಿನ್ನೆಲೆಯಲ್ಲಿ ಮಳವಳ್ಳಿಯಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಸಚಿವ ಚಲುವರಾಯಸ್ವಾಮಿ, ಶಾಸಕ ನರೇಂದ್ರ ಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಇಂದು ತಮ್ಮ 66ನೇ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಂಡ್ಯ ಮತ್ತು ಮೈಸೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಅಲ್ಲಿ ಅವರು ಕಾರ್ಯಕರ್ತರಿಂದ ಸನ್ಮಾನ ಸ್ವೀಕರಿಸಲಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ, ಎಚ್ಡಿ ದೇವೇಗೌಡ, ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಅವರಿಗೆ ಶುಭಾಶಯಗಳನ್ನು ಕೋರುತ್ತಿದ್ದಾರೆ. ಎಚ್ಡಿಕೆ ಹುಟ್ಟುಹಬ್ಬಕ್ಕೆ ತಮ್ಮ ಎಕ್ಸ್ ಖಾತೆಯಲ್ಲಿ ಶುಭಾಶಯ ಕೋರಿರುವ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಶ್ರೀ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳಲ್ಲಿ ತಮ್ಮ ಕೆಲಸದ ಮೂಲಕ ಆತ್ಮನಿರ್ಭರತೆಯತ್ತ ನಮ್ಮ ಪ್ರಯತ್ನಗಳನ್ನು ಬಲಪಡಿಸುತ್ತಿದ್ದೀರಾ. ಸಮಾಜ ಸೇವೆಯಲ್ಲಿ ನಿಮಗೆ ದೀರ್ಘ ಮತ್ತು ಆರೋಗ್ಯಕರ ಜೀವನ ಸಿಗಲಿ ಎಂದು ಹಾರೈಸಿದ್ದಾರೆ. ಮೋದಿಯವರ ಆರೈಕೆಗೆ ಭಾವುಕರಾದ ಕುಮಾರಸ್ವಾಮಿ, ಪ್ರಧಾನಿಯವರ ಶುಭಾಶೀರ್ವಾದದಿಂದ ನಾನು ಭಾವುಕನಾಗಿದ್ದೇನೆ. ಅವರ ಪಿತೃವಾತ್ಸಲ್ಯಕ್ಕೆ ನಾನು ಧನ್ಯನಾಗಿದ್ದೇನೆ. ಮಾನ್ಯ ಪ್ರಧಾನಿಗಳ ಚಿಂತನಶೀಲ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ನನ್ನ ಮೇಲಿನ ನಂಬಿಕೆಗೆ ನಾನು ಚಿರಋಣಿ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಮದ್ದೂರಿಗೆ ಆಗಮಿಸಿದ ಅವರು ಟಿಬಿ ವೃತ್ತದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಂದ ಸನ್ಮಾನ ಸ್ವೀಕರಿಸಿ ಮಂಡ್ಯದ ಜಯಚಾಮರಾಜ ಒಡೆಯರ್ ವೃತ್ತದಲ್ಲಿ ನಡೆಯಲಿರುವ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಾದ ಬಳಿಕ ಶ್ರೀರಂಗಪಟ್ಟಣ ಬಸ್ ನಿಲ್ದಾಣದ ಬಳಿ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ರಸ್ತೆ ಚರಂಡಿ ನಿರ್ಮಾಣದಿಂದ ಜನ ಉದ್ಧಾರ ಆಗ್ತಾರಾ ಎಂಬ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಗೆ ರಾಜ್ಯ ಬಿಜೆಪಿ ನಾಯಕರು ಭಾರೀ ಆಕ್ರೋಶ ಹೊರಹಾಕಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಸಮರ್ಥಿಸಿಕೊಂಡ ಪರಮೇಶ್ವರ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮೂಲಕವೇ ತಿರುಗೇಟು ನೀಡಿದ್ದಾರೆ. ಅಲ್ಲಿಗೆ ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು. ಸರ್ಕಾರ ನಡೆಸುವುದು, ಅಭಿವೃದ್ಧಿ ಮಾಡುವುದು ಅಂದರೆ 3 ತಿಂಗಳಿಗೋ 6 ತಿಂಗಳಿಗೋ ಒಮ್ಮೆ ಗೃಹಲಕ್ಷ್ಮಿ ಹಣ ಅಕೌಂಟಿಗೆ ಹಾಕುವುದು, ಬಾಕಿ ಸಮಯದಲ್ಲಿ ಕುರ್ಚಿಗಾಗಿ ಕಿತ್ತಾಡೋದು ಅಂದುಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು. ರಸ್ತೆ ಚರಂಡಿ ಮೂಲಸೌಕರ್ಯ ನಿರ್ಮಾಣದಿಂದ ಬಡವರು ಉದ್ಧಾರ ಆಗಿಲ್ಲ ಅನ್ನೋ ಮನಸ್ಥಿತಿ ಇರುವ ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನತೆ ಇನ್ನೇನು ತಾನೇ ನಿರೀಕ್ಷಿಸಲು ಸಾಧ್ಯ? ರಸ್ತೆ ಚರಂಡಿ ಬೇಡ ಅಂದ್ಮೇಲೆ ತುಮಕೂರಿನವರೆಗೆ ಮೆಟ್ರೋ ಯಾಕೆ ಬೇಕು? ಪರಮೇಶ್ವರೇ, ಎಸ್ಸಿ, ಎಸ್ಪಿ, ಟಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಳ್ತಿರುವಂತೆ ಮೆಟ್ರೋ ಕಾಮಗಾರಿಯ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಬಿಡಿ. ಒಟ್ಟಿನಲ್ಲಿ ಈ 4 ಕಾಂಗ್ರೆಸ್ ಸರ್ಕಾರ ತೊಲಗುವವರೆಗೂ ರಾಜ್ಯದಲ್ಲಿ ಅಭಿವೃದ್ಧಿ ಅಸಾಧ್ಯ. ಇದಂತೂ ಗ್ಯಾರಂಟಿ ಎಂದು ಆರ್ ಅಶೋಕ್ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿರುವುದು ಜಿಲ್ಲಾಡಳಿತದಲ್ಲಿ ಮತ್ತು ಸ್ಥಳೀಯರಲ್ಲಿ ತೀವ್ರ ಆತಂಕವನ್ನ ಸೃಷ್ಟಿಸಿದ್ದು, ಈ ಘಟನೆ ಹಿನ್ನೆಲೆ ಪರಿಸ್ಥಿತಿಯನ್ನ ನಿಭಾಯಿಸಲು ಬಿಗಿಯಾದ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹೌದು, ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕೃತ ಇಮೇಲ್ ವಿಳಾಸಕ್ಕೆ ಬಾಂಬ್ ಇಟ್ಟಿರುವುದಾಗಿ ಸಂದೇಶ ಕಳುಹಿಸಲಾಗಿದೆ. ಇಮೇಲ್ ವಿಷಯ ತಿಳಿದ ತಕ್ಷಣ ಕಚೇರಿ ಆವರಣದಲ್ಲಿ ಕೆಲಸ ಮಾಡುತ್ತಿದ್ದ ನೌಕರರು ಮತ್ತು ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ಉಂಟಾಗಿ ಕೆಲಕಾಲ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಯಿತು. ಇನ್ನು ಇಮೇಲ್ ಸ್ವೀಕರಿಸಿದ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದು, ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸ್, ಬಾಂಬ್ ನಿರೀಕ್ಷಕ ದಳ ಮತ್ತು ಶ್ವಾನದಳ ತಂಡಗಳು ಕಚೇರಿಯ ಸಂಪೂರ್ಣ ಆವರಣವನ್ನು
ಕೂಲಂಕುಷವಾಗಿ ತಪಾಸಣೆ ನಡೆಸಿದ್ವು. ಸದ್ಯ ಈವರೆಗೆ ನಡೆಸಿದ ತೀವ್ರ ತಪಾಸಣೆಯಲ್ಲಿ ಯಾವುದೇ ಸ್ಫೋಟಕ ವಸ್ತುಗಳು ಅಥವಾ ಬಾಂಬ್ಗಳು ಪತ್ತೆಯಾಗಿಲ್ಲದ ಕಾರಣ ಇದು ಕೇವಲ ಹುಸಿ ಬೆದರಿಕೆ ಕರೆ ಆಗಿರುವ ಸಾಧ್ಯತೆ ಇದ್ದು, ಆದರೂ ಸುರಕ್ಷತಾ ದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಡಿಸೆಂಬರ್ 15ನೇ ತಾರೀಕು ಹಾಸನ್ ಕಲೆಕ್ಟರ್ ಅಂಡ್ ಸ್ಟಾಫ್ ಅಂತಲೇ ನಮಗೆ ಒಂದು ಮೇಲ್ ಬಂದಿದೆ. ಆರ್ನ ಅಶ್ವಿನ್ ಶೇಖರ್ ಅಂತ ಹೇಳಿ ಅಲ್ಲಿ ಏನಂತ ಬಂದಿದೆ ಅಂದರೆ ಪಾಕಿಸ್ತಾನಿ ISI ಸೆಲ್ ತಮಿಳುನಾಡು ಡಿವಿಷನಲ್ಲಿ XATT ಕ್ಯಾಡರಿಂದ ಬ್ಲಾಸ್ಟ್ ಆಪ್ಷನ್ಸನ್ನು ಮಾಡಲಾಗ್ತಿದೆ. ಹಾಗಾಗಿ ಏನು ಅದು ಆ ಥರ ಒಂದು ನಮಗೆ ಮೇಲ್ ಬಂದ ತಕ್ಷಣ ನಾವು ಈಗ ಆಲ್ರೆಡಿ ಪೊಲೀಸ್ ಅವರಿಗೆ ದೂರನ್ನು ಕೊಟ್ಟಿದ್ದೇವೆ. ಅದರ ಮುಖಾಂತರ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಹಾಸನ್ ಅವರು FIR ಅನ್ನು ದಾಖಲಿಸಲಿಕ್ಕೆ ಕೊಟ್ಟಿದ್ದಾರೆ. ಆಗಲೇ ದಾಖಲಾಗಿದೆ. ಅದರ ಜೊತೆಯಲ್ಲಿ ನಾವು ನಿವೇದನೆಯನ್ನು ನಮ್ಮ ಗೌರವಾನ್ವಿತ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ JMFC ನ್ಯಾಯಾಲಯಕ್ಕೆ ನಾವು ದಾಖಲೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದರ ಜೊತೆಯಲ್ಲಿ ಈಗ ಪೊಲೀಸ್ ಸ್ಕ್ವಾಡ್ ಅವರ ಟೀಮ್ ಜೊತೆಯಲ್ಲಿ ಬಂದು ನಮ್ಮ ಜಿಲ್ಲಾ ಪೊಲೀಸ್ ಸ್ಕ್ವಾಡ್ ನಮ್ಮ ಎಲ್ಲ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯ ಎಲ್ಲ ಮೂಲೆಗೂ ಸ್ಕ್ವಾಡನ್ನು ನೋಡಿ ಪರಿಶೀಲನೆ ಮಾಡಲಾಗಿದೆ. ಯಾವುದೇ ಗಂಭೀರ ವಿಷಯ ಇಲ್ಲ, ಪ್ಯಾನಿಕ್ ಆಗೋದು ಬೇಕಾಗಿಲ್ಲ. ಮೊದಲನೇದಾಗಿ ಈ ಇಮೇಲ್ ಬಂದಿರೋದು ಅದರ ಅಥೆಂಟಿಸಿಟಿ, ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನಮ್ಮ ರಿಕ್ವೆಸ್ಟ್ ಯಾವುದೇ ಪ್ಯಾನಿಕ್ಗೆ ಒಳಗಾಗದೆ ಶಾಂತಿಯುತವಾಗಿ ಇರಲಿ ಅಂತ ಹೇಳಿ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯಪಾಲಕ ಎಂಜಿನಿಯರ್ ರೂಪ್ಲಾ ನಾಯಕ್ ಅವರ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಲೋಕಾಯುಕ್ತ ಪೊಲೀಸರು ಅವರಿಗೆ ಸಂಬಂಧಿಸಿದ ಹಲವು ಸ್ಥಳಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ನಗರದ ಬಸವನಗುಡಿಯಲ್ಲಿರುವ ಅವರ ಬಾಡಿಗೆ ಮನೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ರೂಪ್ಲಾ ನಾಯಕ್ ಅವರ ಕುಟುಂಬ ನೆಲೆಸಿರುವ ಬೆಂಗಳೂರಿನ ನಿವಾಸ ಹಾಗೂ ರೂಪ್ಲಾ ನಾಯಕ್ ಅವರ ಸಹಾಯಕ ತಾಂಬೆ ಅವರ ವಿದ್ಯಾನಗರದಲ್ಲಿರುವ ಮನೆ ಮೇಲೂ ದಾಳಿ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲಾ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿ 4 ಪ್ರತ್ಯೇಕ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಅಡ್ಡೂರು ಶ್ರೀವಾಸುಲು ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಮನೆಗಳ್ಳತನಕ್ಕೆ ಸಂಬಂಧಿಸಿದಂತೆ ಸುನಿಲ್ ಪಾವರ್ ಎಂಬಾತನನ್ನ ಬಂಧಿಸಿ 6 ಲಕ್ಷ ಮೌಲ್ಯದ 51 ಗ್ರಾಂ ಚಿನ್ನ ಮತ್ತು 212 ಗ್ರಾಂ ಬೆಳ್ಳಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಮನೆಗೆ ನುಗ್ಗಿ ಮಹಿಳೆಯ ಕುತ್ತಿಗೆಗೆ ಚಾಕು ಇರಿದು ದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊಹಮ್ಮದ್ ಯೂನುಸ್ ಎಂಬಾತನನ್ನ ಬಂಧಿಸಿ 1.5 ಲಕ್ಷ ಮೌಲ್ಯದ 16 ಗ್ರಾಂ ಚಿನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಶಹಬಾದ್ ಪೊಲೀಸರು ಕಾರ್ಯಾಚರಣೆ ನಡೆಸಿ ಹೊನ್ನಗುಂಡ ಗ್ರಾಮದ ಚಂದ್ರಲ ಪರಮೇಶ್ವರಿ ದೇವಸ್ಥಾನದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿರಾಗ್ ರಾಥೋಡ್ನನ್ನ ಬಂಧಿಸಿ ದೇವಿಯ ಕೊರಳಲ್ಲಿದ್ದ 10 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನ ವಶಪಡಿಸಿಕೊಂಡಿದ್ದಾರೆ. ಶಹಬಾದ್ ಪಟ್ಟಣದಲ್ಲಿ ಬೈಕ್ ಕಳ್ಳತನ ಪ್ರಕರಣವನ್ನ ಭೇದಿಸಿದ ಪೊಲೀಸರು ಇಬ್ಬರು ಅಪ್ರಾಪ್ತ ಬಾಲ ಆರೋಪಿಗಳನ್ನ ಬಂಧಿಸಿ 1.28 ಲಕ್ಷ ರೂಪಾಯಿ ಮೌಲ್ಯದ 3 ಬೈಕ್ಗಳನ್ನ ಜಪ್ತಿ ಮಾಡಿದ್ದಾರೆ ಎಂದು ಹೇಳಿದ್ರು. ಹಾಕೊಂಡು ನೈಟ್ ಟೈಮ್ ಎಂಟ್ರಿ ಮಾಡಿದ್ದಾರೆ. ಅಲ್ಲಿಂದ ಹಲ್ಲೆ ಮಾಡಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಪರಾರಿ ಆಗಿರ್ತಾರೆ. ಸೊ ಅವ್ರನ್ನೆಲ್ಲ ಟೋಟಲ್ ನಾವು ಅವನ್ನ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಅವರು ಈ ಥರ ಅವ್ರಿಗೆ ಡ್ರಿಂಕಿಂಗ್ ಹ್ಯಾಬಿಟ್ ಇದೆ, ಎಲ್ಲ ಕಡೆ ಸಾಲ ಮಾಡ್ಕೊಂಡಿರ್ತಾರೆ, ಬಟ್ ದುಡ್ಡು ಅವಶ್ಯಕತೆ ಜಾಸ್ತಿ ಇತ್ತು. ಅದರಿಂದ ಇವರು ಒಬ್ಬರೇ ಮಹಿಳೆ ಇರುವುದು ಅವರಿಗೆ ಒಂದು ಇರುವುದರಿಂದ ಅವ್ರಿಗೆ ಯಾರೂ ಇಲ್ಲ ಅಂತ ನೋಡಿಕೊಂಡು ಆ ದಿನ ನೈಟ್ ಅವರು ಈ ಪ್ರಾಪರ್ಟಿ ಅಫೆನ್ಸ್ ಮಾಡಿರ್ತಾರೆ. ಮತ್ತು ಇವರು ಮೇಲೆ ಯಾವುದೇ ತರಹ ಹಳೆ ಕೇಸಸ್ ಇರುವುದಿಲ್ಲ. ಇವರು ನಾವು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿದ್ದು ಅವರ ಕಡೆಯಿಂದ ನಾವು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದೇವೆ. ಸೊ ಟೋಟಲ್ ನಾವು ಈ ಜೇವರ್ಗಿ ಪೊಲೀಸ್ ಸ್ಟೇಷನಲ್ಲಿ ಆಗಿರುವಂಥ ಒಂದು DHBT ಮತ್ತು ಒಂದು ರಾಬರಿ ಕೇಸ್ 2 ಪತ್ತೆ ಮಾಡೋದಕ್ಕೆ ನಾನು ಎಂಟೈರ್ CPI ಮತ್ತು PSI ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಕೊಡುಗೆಯು ಅನೂರು ತಾಲೂಕಿಗೆ ಅಜರಾಮರವಾಗಿದೆ. ಅವರು ಹಾಕಿಕೊಟ್ಟ ಅಕ್ಷರ, ಅನ್ನ, ಆರೋಗ್ಯ ಮತ್ತು ಶಿಕ್ಷಣದ ಮಾರ್ಗದಲ್ಲಿ ನಾವೆಲ್ಲರೂ ಸಾಗಬೇಕು ಎಂದು ಶಾಸಕ MR ಮಂಜುನಾಥ್ ತಿಳಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಟ್ಟಣದ ಹೊರವಲಯದ ಶ್ರೀ ಮಹದೇಶ್ವರ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಶತೋತ್ತರ ದಶಮಾನೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಡೀ ಜಗತ್ತಿಗೆ ಆಧ್ಯಾತ್ಮವನ್ನ ತುಂಬಿ ಧಾರ್ಮಿಕತೆಗೆ ದಾರಿ ತೋರಿದವರು ರಾಜೇಂದ್ರ ಸ್ವಾಮಿಗಳು ಎಂದು ಹೇಳಿದರು.
ಬಟ್ ಅಲ್ಲಿ ಅವರಿಗೆ ಒಂದು ವಿಷಯ ಹೇಳಿ ಬಯಸ್ತೇನೆ, ಇಲ್ಲಿ ಮುಖ್ಯ ಏನು ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಳ್ಳಕ್ಕೆ ಬಹಳ ಕಷ್ಟ ಆಗ್ತಿದೆ ಅಂತದನ್ನ ನಾವು ಕೇಳ್ತಾ ಇದ್ದಾರೆ. ಬಟ್ ಅದು ಸಮಯ ತಗೊಳಕ್ಕೆ ಖಂಡಿತ ಮಾಡೇ ಮಾಡ್ತೀವಿ. ಈಗ ನೀರಿನ ಲಭ್ಯತೆ ಇರೋದನ್ನ ನಾನು ಈಗಾಗಲೇ ಫಸ್ಟ್ ಗುರುತಿಸಿ ಅದೊಂದು ನಕ್ಷೆ ತಯಾರು ಮಾಡಿ ನಾಳೆ ಬೆಳಿಗ್ಗೆ ಒಂದು ಆಲೇರಿ ಕೆರೆಗೆ ಸುಮಾರು 6 ತಿಂಗಳಿಂದ ಸತತ ಪ್ರಯತ್ನದಿಂದ ಬರೀ ಹೂಳು ತೆಗಿಲಿಕ್ಕೆ ಆ ಒಂದು ಕೆಲಸನ ನಾವು ನಾಳೆ ಕಾರ್ಯರೂಪಕ್ಕೆ ಟೆಂಡರ್ ಆಗಿ ಇವಾಗ ವರ್ಕ್ ಆರ್ಡರ್ ಸಿಕ್ಕಿದೆ. ನಾಳೆ ಕಾರ್ಯಾರಂಭ ಮಾಡ್ತಾ ಇದ್ದೇವೆ. ಏನಪ್ಪಾ ಅಂದ್ರೆ ಇವತ್ತು ಈ ನೀರಿನ ಒಂದು ವಿಚಾರವಾಗಿ ನಮಗೆ 120 ಕಿಲೋಮೀಟರ್ ನೀರು ಹರಿದೋದ್ರು ನಮಗೆ ನೀರನ್ನ ಒಂದು ತಗೊಳ್ಳಿಕ್ಕೆ ಕಷ್ಟವಾಗ್ತಿದೆ. ಬಟ್ ಸರ್ಕಾರಗಳು ಈಗಾಗಲೇ ನಾನು ಈಗೇನು ಈ ಮಂಡನೆ ಮಾಡಿದ್ದೀನಿ, ಬಹುಶಃ ಇಷ್ಟೂ ಒಂದು ಅವಕಾಶ ಆದ್ರೆ ಇಡೀ ಒಂದು ರೈತರಿಗೆ, ಈ ಭಾಗದ ರೈತರಿಗೆ ಅನುಕೂಲ ಆಗುವಂತ ವಿಚಾರ. ಜೊತೆಗೆ ಕರೆಂಟಿನ ವಿಚಾರ ಒಂದು ಮಾತು ಹೇಳಲೇಬೇಕು. ಇವತ್ತೇನು ಕೇಂದ್ರ ಸರ್ಕಾರದ ಕುಸುಮ್ ಯೋಜನೆ ಅಡಿ ಮತ್ತೆ ಅಲ್ಲದೆ ಇವತ್ತು ರಾಜ್ಯ ಸರ್ಕಾರದ ಒಂದು ಏನು ಪ್ರೈವೇಟ್ ಸೋಲಾರ್ ಮುಖಾಂತರ ಮಾಡ್ಲಿಕ್ಕೆ ಅವಕಾಶ ಇದೆ. ಬಹುಶಃ ನಾವು ಗುರುತು ಮಾಡಿದೀವಿ ಅಷ್ಟು ಅದೇನಾದ್ರು ಆದ್ರೆ ನಾವು ಪಕ್ಕದ ತಾಲೂಕು ಕೊಡುವಷ್ಟು ಕರೆಂಟ್ ಇನ್ನು ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಅವಕಾಶ ನಮ್ಮ ಕ್ಷೇತ್ರದಲ್ಲಿದೆ. ಅದನ್ನು ಪ್ಲಾನ್ ಆಗಿದೆ. ಹೀಗಾಗಿ ಇಷ್ಟು ಒಂದು ವಿಚಾರವಾಗಿ ನಾನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ ಉದ್ದೇಶ, ಏನು ಶ್ರೀಗಳು ಬಹುಶಃ ಗುಂಡ್ಲಪೇಟೆಗೆ, ಚಾಮರಾಜನಗರಕ್ಕೆ, ಎಳಂದೂರಿಗೆಲ್ಲ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಬಹುಶಃ ಈ ಭಾಗದ್ದು ಒಂದಷ್ಟು ವಿಚಾರವಾಗಿ ನಾನು ತಮ್ಮ ಮುಂದೆ ಮನವಿ ನೀಡ್ತಾ, ಏನು ಈ ಒಂದು ಕಾರ್ಯಕ್ರಮದ ಮುಖೇನ ನಾವೆಲ್ಲ ಒಂದು ಸೇರಿ ಮುಖ್ಯ ಸರ್ಕಾರನ ಒಂದು ಗಮನ ತಂದು ಬುದ್ಧಿಯವರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು. ಬರ್ತಕ್ಕಂಥ ದಿನಮಾನಗಳಲ್ಲಿ ಏನಿವತ್ತು 11 ಇಡೀ ಜಗತ್ತಿಗೆ ಒಂದು ಆಧ್ಯಾತ್ಮದ ಶಕ್ತಿಯನ್ನು ತುಂಬಿದಂತಹ ದೇಶ ಅಂದರೆ ಅದು ಭಾರತ ದೇಶ. ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ನರನಾಡಿಗಳಲ್ಲಿ, ರಕ್ತದ ಕಣಗಳಲ್ಲಿ ಧಾರ್ಮಿಕತೆ ಎನ್ನುವುದು ಸದಾ ಪ್ರವಹಿಸುವುದಿಲ್ಲ. ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೋ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗದೆ ಇರ್ಬೋದು, ದೇವರನ್ನು ಆರಾಧಿಸಬಹುದು. ಆದರೆ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಭಗವಂತನ ಬಗ್ಗೆ ಅಪಾರವಾದಂತಹ ನಂಬಿಕೆ, ಶ್ರದ್ಧೆ, ವಿಶ್ವಾಸಗಳನ್ನು ಹೊಂದಿರುವಂತಹ ದೇಶ ಜಗತ್ತಿನ ಯಾವುದಿದೆ ಭಾರತ ದೇಶ ಅಂತಕ್ಕಂಥದ್ದು ನಾವೆಲ್ಲ ಭಾರತೀಯರ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿಸಿದೆ. ಒಬ್ಬ ಸಂತ ಒಂದು ಮಾತು ಹೇಳೋದೇನಂತಂದರೆ, ನಮ್ಮ ಭಾರತದ ಸಂತ ಇಲ್ಲಿ ಪೂಜ್ಯವಾದ ಮಾತುಗಳನ್ನು ಭಗವಂತ ಜಗತ್ತಿನ ಎಲ್ಲವನ್ನು ಸೃಷ್ಟಿ ಮಾಡಿ ಅದನ್ನು ಹೊರಗಿಟ್ಟ ಮನುಷ್ಯ ಪದ ಮಾಡ್ತಾನೆ ಅಂತೇಳಿ ಮನುಷ್ಯನ ಅಂತರ್ಗತದಲ್ಲಿ ಹೃದಯದಲ್ಲಿ ಅಂತಹ ವಿಚಕ್ಷಣೆಯನ್ನು ಅಳಿಸಿದಂತೆ ಆ ಸಂತ ಹೇಳುವುದೇನು ಅಂತಂದರೆ, ಇವತ್ತು ವಿಜ್ಞಾನ ಹೊರ ದೇಶದ ಜಗತ್ತಿನ ಅನೇಕ ವಿಜ್ಞಾನಿಗಳು ಅವರೆಲ್ಲ ಏನು ಸಂಶೋಧನೆ ಮಾಡಿದ್ದಾರೆ ಅಂತಂದರೆ, ಜಗತ್ತಿನ ನಮ್ಮ ಕಣ್ಣ ಮುಂದಿನ ಹೊರಗಿರತಕ್ಕಂಥವ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಆದರೆ ಭಾರತೀಯ ಸಂತರು, ಸನ್ಯಾಸಿಗಳು, ಋಷಿಗಳು ಪ್ರತಿಯೊಬ್ಬ ಮನುಷ್ಯನ ಅಂತರಂಗದ ನಿರೀಕ್ಷೆಯನ್ನು ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸುವಂತಹ ರೀತಿ ಭಾರತದ ಸಂತರಿಗೆ ಸೇರುವಂತಹ. ಆ ಕಾರಣಕ್ಕಾಗಿ ಸ್ವಾಮಿ ವಿವೇಕಾನಂದರು ಮಾತನ್ನು ಹೇಳ್ತಾರೆ, ಈ ಜಗತ್ತಿನಲ್ಲಿ ಎಲ್ಲಿಯ ತನಕ ಸಾಧು ಸಂತರು, ಮಹಾಪುರುಷರು, ಸಿದ್ಧಿ ಪುರುಷರು ಇರ್ತಾರೆ, ಪ್ರತ್ಯಕ್ಷವಾಗಿರಬಹುದು, ಪರೋಕ್ಷವಾಗಿರಬಹುದು. ಅಂತ ಮಹಾತ್ಮರು ತಮ್ಮ ಇಡೀ ತಪಸ್ಸನ್ನು, ಅವರ ಪೂಜೆಯ ಒಂದು ಫಲವನ್ನು ಎಲ್ಲಿಯ ತನಕ ನಿಸ್ವಾರ್ಥ ಭಾವನೆಯಿಂದ ಸಮಾಜಕ್ಕೆ ಧಾರೆ ಇರುವಂತಹ ಎನಿಸಲಿತ್ತೋ ಅದರ ಬಗ್ಗೆ ಜಗತ್ತು ಶಾಂತಿ. ಇನ್ನು ಕಾರ್ಯಕ್ರಮದಲ್ಲಿ ಹಲವಾರು ಮಠಾಧೀಶರು ಮತ್ತು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ನಗರದಲ್ಲಿನ ಟ್ರಾಫಿಕ್ ನಡುವೆಯೂ ಸೋಮವಾರ ಆಂಬ್ಯುಲೆನ್ಸ್ ಮೂಲಕ ಜೀವಂತ ರೋಗಿಗಳನ್ನು ಯಶಸ್ವಿಯಾಗಿ ರವಾನೆ ಮಾಡಲಾಗಿದೆ. ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ನಲ್ಲಿರುವ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಜೀವಂತ ರೋಗಿಗಳನ್ನು ಯಶಸ್ವಿ ಸಾಗಾಟ ಮಾಡಲಾಗಿದೆ. ಕೇವಲ 7 ನಿಮಿಷದಲ್ಲಿಯೇ 10 ಕಿಲೋಮೀಟರ್ ದೂರವನ್ನು ಸಂಚರಿಸಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಸೋಮವಾರ 6:30 ಸುಮಾರಿಗೆ ಹೊರಟು ಕೇವಲ 7 ನಿಮಿಷದಲ್ಲಿಯೇ ಆಂಬ್ಯುಲೆನ್ಸ್ ಆಸ್ಪತ್ರೆ ತಲುಪಿದ್ದು, ಬೆಂಗಳೂರು ಟ್ರಾಫಿಕ್ ಪೊಲೀಸರ ಸಹಕಾರದೊಂದಿಗೆ ಯಶಸ್ವಿ ಸಾಗಾಟ ಮಾಡಲಾಯಿತು.
ಅರಕಲಗೂಡು ಪಟ್ಟಣದ ಬಿಜಿಎಸ್ ಪಬ್ಲಿಕ್ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶ್ವ ಅಯೋಡಿನ್ ಕೊರತೆಯ ಅಸ್ವಸ್ಥತೆಗಳು ಮತ್ತು ಅದರ ಮುಂಜಾಗ್ರತೆಗಳ ಕುರಿತು ಸೋಮವಾರ ಆರೋಗ್ಯ ಶಿಕ್ಷಣ ಮತ್ತು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ಸ್ಟಿಟ್ಯೂಟ್ ಫಾರ್ ಗ್ಲೋಬಲ್ ಡೆವಲಪ್ಮೆಂಟ್ ಸಂಸ್ಥೆಯು ಐಟಿಸಿ ಆಶೀರ್ವಾದ್, ಸ್ಮಾರ್ಟ್ ಇಂಡಿಯಾ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾ ಪುಷ್ಪಲತಾ ಅವರು ಅಯೋಡಿನ್ ಕೊರತೆಯಿಂದಾಗುವ ಅಸ್ವಸ್ಥತೆಯನ್ನು ತಡೆಗಟ್ಟುವಿಕೆಯ ಮಹತ್ವ, ಅಯೋಡಿನ್ ಬಗ್ಗೆ ಪ್ರಮುಖ ಅಂಶಗಳು ಹಾಗೂ ಅದನ್ನು ನೀಗಿಸುವ ಮಾರ್ಗಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಅಲ್ಲದೆ ಮಕ್ಕಳ ಮತ್ತು ಹದಿಹರೆಯದವರ ಸುರಕ್ಷತೆ, ಸಬಲೀಕರಣ ಮತ್ತು ಆರೋಗ್ಯದ ಅರಿವಿನ ಶಿಕ್ಷಣದ ಬಗ್ಗೆಯೂ ಮಾಹಿತಿ ನೀಡಿದರು. ಸುಮ್ಮನೆ ಇರ್ತಾರೆ, ಬರ್ತಾರೆ, ಚಾಕ್ಲೇಟ್ ತಿನ್ಕೊಂತಾರೆ, ಒಂದು ಚಾಕ್ಲೇಟ್ ತಿಂತೀವಿ, ಇನ್ನೂ ಚಾಕ್ಲೇಟ್ ತಿನ್ಬೇಕು ಅನ್ಸುತ್ತೆ, ಇನ್ನೂ ತಿನ್ಬೇಕು ಅನ್ಸುತ್ತೆ, ಇದೆಲ್ಲ ಕ್ರೇವಿಂಗ್ ಅಂತೀವಿ. ಎಷ್ಟು ಏನು ಖುಷಿ ಅನ್ಸುತ್ತೆ. ಆಮೇಲೆ ಆ ವ್ಯಕ್ತಿ ನಿಮ್ಮ ಹತ್ರ ಬರದೇ ಹೋದ್ರು ನೀವೇ ಅವ್ರು ಉಟ್ಕೊಂಡು ಹೋಗುವಂತ ಒಂದು ಮನೋಭಾವ ಬಂದ್ಬಿಟ್ಟು ಎಲ್ಲೂ ನಾನು ಹೋಗ್ಬೇಕಲ್ಲ, ಎಲ್ಲೋ ನಮ್ಮ ಚೆನ್ನಾಗಿ ಕೊಟ್ಟರೆ ಚಾಕ್ಲೇಟ್ ಕೊಡ್ತಾ ಇದ್ರು, ಎಲ್ಲೋದು ಅಂತ. ಸೊ ಆ ಥರ ಅಪರಿಚಿತ ವ್ಯಕ್ತಿಗಳು ಯಾವುದೇ ಒಂದು ವಸ್ತುಗಳನ್ನ ಸೇವಿಸಬಾರ್ದು. ಅದಕ್ಕೆ ಅವ್ರ ಜೊತೆ ನೀವು ಸಂಬಂಧಗಳನ್ನ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮಗೆ ದೇವರಾದ್ರೆ, ಶಾಲೆಯಲ್ಲಿ ನಿಮ್ಮ ಗುರುಗಳೇ ನಿಮ್ಮ ದೇವರು. ಇಬ್ಬರನ್ನಷ್ಟೇ ನಂಬಬೇಕು. ತಂದೆ ತಾಯಿಗಳು, ಶಾಲೆಯಲ್ಲಿ ಗುರುಗಳೇ ಏನು ಮಾತು ಕೇಳಿದ್ರೆ ಯಾರೊಬ್ಬರು ಕೂಡ ನಿಮಗೆ ಭವಿಷ್ಯದಲ್ಲಿ ಯಾವತ್ತೂ ನಿಮಗೆ ತೊಂದರೆನೇ ಬರೋದಿಲ್ಲ. ಸೊ ಆ ರೀತಿ ಮಾಡ್ಕೋಬೇಕು. ಸೊ ಯಾರು ಸೋಷಿಯಲ್ ಇಲ್ಲ, DC ಒಂದು ಆರ್ಡರ್ ಮಾಡ್ತಾ ಇದ್ದಾರೆ, BO ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಯಾರು 18 ವರ್ಷದ ಒಳಪಟ್ಟ ಮಕ್ಕಳಿಗೆ ಯಾರು ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬಾರ್ದು, ಫೇಸ್ಬುಕ್ ಅಕೌಂಟ್ ಇರಬಾರ್ದು, ಟೆಲಿಗ್ರಾಮ್ ಅಕೌಂಟ್ ಇರಬಾರ್ದು ಅಂತ ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಈಗ ಆಲ್ರೆಡಿ ಬೇರೆ ದೇಶಗಳಲ್ಲಿ ಇದೆ. 18 ವರ್ಷ ಒಳಗಡೆ ಅವರೇ ಇಂಡಿವಿಜುವಲ್ ಆಗಿ ಇರಬಾರ್ದು. ಸೊ ಅದಕ್ಕೆ ಯಾರು ಹೇಳಿದ್ರಿಂದ ನಾನು ಅವ್ರದೆಲ್ಲ ಪೇರೆಂಟ್ಸ್ ಫೋನ್ ತಗೊಳ್ತಾರೆ, ಅದರಿಂದಲೇ ಮಾಡ್ತಾರೆ ಅಂತ. ಈಗ ನಿಮಗೆ ಯಾರೋ ಒಂದು ಫೇಸ್ಬುಕ್ ಅಲ್ಲಿ ಒಂದು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕಳಿಸ್ತಾರೆ, ಅವನು ಹುಡುಗಿ ಫೋಟೋ ಹಾಕೊಂಡಿರ್ತಾರೆ, ಅವಳು 18 ವರ್ಷ 20 ವರ್ಷ ಅಂತ ತರುತ್ತೆ. ಬಟ್ ಆಕ್ಚುಲಿ ಅವೆಲ್ಲವೂ ನಾವು ನಂಬಕ್ಕಾಗಲ್ಲ. ಅವ್ನು 45 ವರ್ಷದ ಮುಖ ಇರ್ಬೋದು, ಅಥವಾ ಯಾರೋ ಕಳ್ಳ ಇರ್ಬೋದು, ಅಥವಾ ಇನ್ನಾರು ಟ್ರೈ ಮಾಡಿರ್ಬೋದು. ಹೇಗೆ ನಂಬ್ತೀರಾ? ಹೇಗೆ ನಂಬಕ್ಕಾಗುತ್ತೆ? ಫೇಸ್ಬುಕ್ ಅಕೌಂಟ್ಗಳನ್ನ, ಇನ್ಸ್ಟಾಗ್ರಾಮ್ಗಳನ್ನ ನೀವು ಹೇಗೆ ನಂಬಕ್ಕಾಗುತ್ತೆ? ನಂಬೋದಾ? ಎಲ್ಲವೂ ಸತ್ಯ ಆಗಿದೆ ಅಂತ ಅನ್ಕೊಳಕ್ ಆಗಲ್ಲ. ಈಗ ಆಲ್ರೆಡಿ ನಮ್ಮ ಮಕ್ಕಳುಗಳಲ್ಲಿ 5 ಜನ ಮಕ್ಕಳು ಬಿಲೋ 18 ವರ್ಷದ ಕೆಳಗಿನ 5 ಜನ ಮಕ್ಕಳು ಸಿಸ್ಟಮ್ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಗರ್ಭಿಣಿಯಾಗಿದ್ದಾರೆ. ಸೆನ್ಸ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದಾರೆ. ನಂತರ ಫ್ರೆಂಡ್ಶಿಪ್ ಹೋಗಿ ಪ್ರೇಮ ಲವ್ ಆಗಿದೆ, ಲವ್ ಆದ್ಮೇಲೆ ಮದುವೆ ಮಾಡ್ಕೊಂಡಿದ್ದಾರೆ. ಅಲ್ಲೋ ಒಳಗೆ ಎಲ್ಲ ಮದುವೆ ಮಾಡ್ಕೊಂಡು ಗರ್ಭಿಣಿಯಾಗಿ ನಾವು 5 ಜನಕ್ಕೆ FIR ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಡ್ರಾಪ್ ಅಲ್ಲಿ. ಸೊ ಅದನ್ನ ಇದರೊಳಗಡೆ ಹಾಕಬೇಕು. ಹನಿಗಳನ್ನ ಒಂದು ಸಾಲ್ಟ್ ತಗೊಳ್ಳಿದವಲ್ಲ, ಒಂದು ಪಿಂಚಷ್ಟು ಇದಕ್ಕೆ 10 ಡ್ರಾಪ್ ನೀರನ್ನು ಹಾಕಬೇಕು. ಹನಿ 10 ಹನಿ ಪರಸ್ಪರ ಡ್ರಾಪ್ ಆಗ್ತಾರಲ್ಲ ಅಂತ ಹನಿಯನ್ನು ಹಾಕಬೇಕು. ಸೊ ಅಷ್ಟು ಹನಿಯನ್ನ ಹಾಕಿ ನಂತರದಲ್ಲಿ ಅದನ್ನ ಮಿಕ್ಸ್ ಮಾಡಬೇಕಾಗ್ತದೆ. ಉಪ್ಪು ಹೋಗ್ತಾ ಇಲ್ವಾ ಅದಕ್ಕೆ ಟೆಸ್ಟ್ ಮಾಡ್ಕೋಬಹುದು. ಮನೆಯಲ್ಲಿ ಹೆಂಗ್ ಮಾಡ್ಕೋಬೇಕು ಅಂದ್ರೆ ಲಿಕ್ವಿಡ್ ಇದ್ರೆ ಮಾತ್ರ, ಇಲ್ಲಾಂದ್ರೆ ಆಗಲ್ಲ. ಸೊ ಅದಕ್ಕೆ ಟೆಸ್ಟ್ ಸ್ಟಿಕ್ ಬಂದಿದೆ. ಆ ಟೆಸ್ಟ್ ಸ್ಟಿಕ್ ಇರತಕ್ಕಂಥ ಲಿಕ್ವಿಡ್ ನಾವು ಹಾಕ್ತೀವಿ. ರಿಯೇಜೆಂಟ್ A 3 ಡ್ರಾಪ್ ಹಾಕ್ತೀವಿ. ಇನ್ನೊಂದು ರಿಯೇಜೆಂಟ್ D ಅಂತ ಮಿಕ್ಸ್ ಮಾಡ್ತಾ ಹೋಗ್ಬೇಕಾದ್ರೆ ಯಾವ ಕಲರ್ ಬಂದು ಕಾಣಲ್ಲ. ಈ ಸಂದರ್ಭದಲ್ಲಿ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು, IGD ಸಂಸ್ಥೆಯ ಜಿಲ್ಲಾ ಸಂಯೋಜಕರಾದ ಗಣೇಶ್, ತಾಲೂಕು ಸಂಯೋಜಕರಾದ ಚಂದ್ರಶೇಖರ್ GL ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಇಂದಿನಿಂದ ಮಳವಳ್ಳಿಯಲ್ಲಿ ಶಿವಯೋಗಿಗಳ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಮುರ್ಮು ಭಾಗಿ, ಗಣ್ಯರ ಆಗಮನ ಹಿನ್ನೆಲೆ ಬಿಗಿ ಭದ್ರತೆ. HDKಗೆ 66ನೇ ಜನ್ಮದಿನದ ಸಂಭ್ರಮ, ಮೋದಿ HDDಯಿಂದ ವಿಶೇಷ ಶುಭಾಶಯ, ಪ್ರಧಾನಿ ಪಿತೃವಾತ್ಸಲ್ಯಕ್ಕೆ HDK ಭಾವುಕ. ರಸ್ತೆ ಚರಂಡಿ ಬೇಡವಾದರೆ ತುಮಕೂರಿನವರೆಗೂ ಮೆಟ್ರೋ ಯಾಕೆ ಬೇಕು? ಅಭಿವೃದ್ಧಿ ಅಂದರೆ ಗೃಹಲಕ್ಷ್ಮಿ ಹಣ ಅಕೌಂಟಿಗೆ ಹಾಕುವುದಲ್ಲ, ಪರಂ ವಿರುದ್ಧ ಆರ್ ಅಶೋಕ್ ಟ್ವಿಟರ್ ಮೂಲಕ ವಾಗ್ದಾಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV, ಸತ್ಯದ ಕಡೆ ನಮ್ಮ ನಡೆ.